ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೋರ್ಟ್ಗಳಲ್ಲೆಲ್ಲ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಎಲ್ಲ ಆಗ್ತಾ ಇದೆ, ಕೋರ್ಟ್ಗಳಲ್ಲಿ ಆಗ್ತಾ ಇದಾವೆ. ಜಾರಿಯಲ್ಲಿ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟೇಷನ್ ಎಲ್ಲ ಆಗ್ತಾ ಇದೆ. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೂ ಆಗ್ತಾ ಇದಾವೆ, ಆಗಿದಾವೆ. ಅದನ್ನ ಜಾರಿ ಯಾವಾಗ ಮಾಡೋದು, ಇದು ಎಫೆಕ್ಟ್ ಯಾವಾಗ ಕೊಡೋದು? ನಾವು ಹೊರಟೋದ್ಮೇಲೆನಾ? ಕೋರ್ಟಿನ ಆದೇಶಗಳು ಈಗ ಮಾರ್ಚಲ್ಲಿ ನಮ್ಮ KSRTC ಎಲ್ಲ ಸ್ಟ್ರೈಕ್ ಇದು ಕೊಟ್ರು. ಮಾರ್ಚಲ್ಲಿ ಸರ್, ಮಾರ್ಚಲ್ಲಿ ಯಾವತ್ತಾದ್ರೂ ಎಲ್ಲ ಒಂದು 75-80 ವರ್ಷ ಒಳಗಡೆ ಇದ್ದಾರೆ, 60 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ನಮ್ಮ ಸರ್ವಿಸ್ ಅಲ್ಲಿ ಯಾವುದೋ ಒಂದು ಸಂಘಟನೆ ಮುಖಾಂತರ ಯೂನಿಯನ್ ಲೀಡರ್ಸ್ ಎಲ್ಲ ಎತ್ಕೊಂಡು ವರ್ಕರ್ಸ್ಗೋಸ್ಕರ ಸ್ಟ್ರೈಕು ಅಥವಾ ಅವರ ಬೇಡಿಕೆಗಳು ಈಡೇರತಕ್ಕಂಥ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಒಂದು ಹೋರಾಟಕ್ಕೆ ಮುಂದೆ ಬರ್ತಾರೆ. ಅದೇ ತರ ನಮ್ಮವರು ಬಂದಿದ್ದಾರೆ, ನೋಟಿಸು ಕೊಟ್ಟಿದ್ದಾರೆ ಕಾನೂನುಬದ್ಧವಾಗಿ. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಬಂದು ಡಿಕ್ಲೇರ್ ಆದ್ಮೇಲೆ ಕೋರ್ಟಿಂದ ಯಾವತ್ತಾದ್ರೂ ಸ್ಟೇ ತಂದಿರೋದು ನೋಡಿದ್ದೀರಾ? ನಾವಂತೂ ನೋಡಿಲ್ಲ ಇಷ್ಟು ವರ್ಷಗಳು. ಯಾವುದೇ ಬಂದ್ಗೆ ಯಾವುದೇ ಒಂದು ಸಂಘಟನೆ ಕರೆ ಕೊಟ್ಟರು ಕೂಡ ಕೋರ್ಟಿಂದ ಸ್ಟೇ ಕೊಟ್ಟಿಲ್ಲ. ಮಾರ್ಚಲ್ಲಿ ಹೆಂಗ್ ಕೊಟ್ರು? ಅದು ಯಾರು ಅಪ್ಲೈ ಮಾಡಿರೋದು? ಒಬ್ಬ ಮನೆ ಕೆಲಸ ಮಾಡ್ತಕ್ಕಂಥವ್ರ ಒಂದು ಹೆಣ್ಮಗಳು, ಕಟ್ಟಡ ಕಾರ್ಮಿಕ ಅಂತ ಒಬ್ಬರು, ಇಬ್ಬರಿಂದ ಹೈಕೋರ್ಟಿಂದ ಸ್ಟೇ ತರಕ್ಕಾಗತ್ತ ಸ್ನೇಹಿತರೆ? ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಹಿಂದೆ ಕಾನೂನು ಕೈಗಳಿರ್ತವೆ. ನಾವು ಇಷ್ಟು ವರ್ಷಗಳು ಆ ತರ ಕೋರ್ಟಿಂದ ಸ್ಟ್ರೈಕ್ ಮಾಡಬೇಡಿ ಅಂತಂದ್ಬಿಟ್ಟು ನಿರ್ದೇಶನ ಕೊಟ್ಟಿರೋದು ಇದೇ ಮೊದಲು. ಸ್ಟೇ ಕೊಟ್ಟಿರೋದು ಮಾಡಬೇಡಿ ಅಂತ ಹೇಳಿದ್ದಾರೆ, ಆದ್ರೆ ಕಾನೂನುಬದ್ಧವಾಗಿ ಸ್ಟೇ ಕೊಟ್ಟಿದ್ದು ಇದು ಶುರು. ಮತ್ತೆ 2ನೇ ಸಾರಿ ಶುರುವಾದ್ರು, ಮತ್ತೆ ಅದಕ್ಕೂ ಅದೇ ಶುರು ಮಾಡಿದ್ರು. ಇಲ್ಲ ನೀವು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳಿ. ಏನು 20ರಲ್ಲಿ ಆಗ್ಬೇಕಾಗಿತ್ತ ಅಂತ ಅಗ್ರಿಮೆಂಟು 23ರಲ್ಲಿ ಮಾಡಿದ್ರು. 24ರಲ್ಲಿ ಆಗ್ಬೇಕಾದಿದ್ದು ಹರಿಹರಿಸೇ ಕೊಟ್ಟಿಲ್ಲ. ಅವ್ರೇನಾಗ್ಬೇಕು? ಎಷ್ಟೋ ಜನ ಇದ್ರೆ 20ರಿಂದ ಈ ಕಡೆ ರಿಟೈರ್ಡ್ ಆಗಿರೋ ಎಷ್ಟೋ ಜನ ಬಂದಿದ್ದೀರಾ, ಈಗ ಬರ್ತಾನೂ ಇದ್ದೀರಾ, ಅವರೆಲ್ಲ ಏನಾಗಬೇಕು? ಅದಕ್ಕೋಸ್ಕರ ನ್ಯಾಯವಾಗಿ ಕೈ ಮುಗಿದು ಅಧಿಕಾರಿಗಳ ಹತ್ರ ಹೋಗಿ ಮನವಿ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಹೋಗ್ಲಿ, ಪ್ರತಿಭಟನೆ ಮುಖಾಂತರ ಪ್ರತಿಭಟನೆ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೇ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಹಕ್ಕು ಇದೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೂ ಇದೆ. ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಜಾಗ ಕೂಡ ಮೀಸಲಿಟ್ಟಿದೆ, ಅದೇ ಫ್ರೀಡಂ ಪಾರ್ಕು. ಅಲ್ಲಿ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ. ಪ್ರತಿಭಟನೆ ಮಾಡಿ ನಿಮಗೆ ಬೇಡಿಕೆಗಳು ಈಡೇರಿಕೋಸ್ಕರ ಅಂತ ಹೇಳೋದು ಅವರೇ, ಇನ್ನೊಂದ್ಸಾರಿ ಕ್ಯಾನ್ಸಲ್ ಮಾಡಿಸೋದು ಅವರೇ, ಮಾಡಬೇಡಿ ಅಂತ ಅಡ್ಡ ಬರೋದು ಅವರೇ. ಏನ್ ನಡೀತಾ ಇದೆ ಇಲ್ಲಿ ಅಂತ ಅನ್ನೋದು ನಿಜವಾಗಲೂ ಕಾರ್ಮಿಕ ವರ್ಗದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮಂತ ನಿವೃತ್ತರಾಗಿರೋರು, ರಿಟೈರ್ಡ್ ಎಂಪ್ಲಾಯೀಸ್ಗೋಸ್ಕರ ಏನ್ ಅವರ ತೊಂದರೆ ಇದೆ, ಏನ್ ಅವ್ರಿಗೆ ಬೇಡಿಕೆಗಳಿದಾವೆ, ಏನು ದೈನಂದಿನ ಏನು ಕರ್ತವ್ಯಗಳಿಗೆ ಅವ್ರಿಗೆ ಜೀವನ ಉಪಯೋಗಕ್ಕೆ ಏನೇನು ಬೇಕಾಗತ್ತೆ, ಏನ್ ಬೇಕಾಗ್ತಾ ಇಲ್ಲ, ಯಾವ ತರ ಇದ್ದಾರೆ, 60 ವರ್ಷ ವಯಸ್ಸಾಗಿರೋರ್ಗು ದುಡಿದು ಇವತ್ತು ಒಂದು 1000 ರೂಪಾಯಿ ಪೆನ್ಷನ್ ಅಲ್ಲಿ 4-5 ದಿವಸ ಬರ್ಲಿಲ್ಲ ಅಂತಂದ್ರೆ ಅವ್ರ ಒದ್ದಾಟ ನಿಜವಾಗ್ಲೂ ಆ ಪರಿಸ್ಥಿತಿ ಅವ್ರು ಕೇಳ್ತಾ ಇದ್ರೆ ಅವ್ರ ಮಾತಲ್ಲಿ ಗೊತ್ತಾಗತ್ತೆ ಎಷ್ಟು ಬಾಧೆಗಳಲ್ಲಿ ಇದ್ದಾರೆ ಅವರು. ಆ 1,000ಕ್ಕೇನೆ 10,000 ಇದ್ದಂಗೆ ಅವ್ರಿಗೆ. ಆ 1,000 ಬರೋ ಪೆನ್ಷನ್ನೇ 10,000 ಬಂದಂಗೆ ಅವ್ರಿಗೆ. ಆ 1000 ಬಂದ್ರೆ ಏನೋ ಒಂದು BP ಶುಗರ್ ಟ್ಯಾಬ್ಲೆಟ್ಸ್ ಅಥವಾ ಮತ್ತೊಂದು ಏನೋ ಒಂದು ಮನೆ ಖರ್ಚು ಏನೋ ಒಂದು ಆಗ್ತಾ ಇತ್ತಲ್ಲ, ಅದು ಬರ್ಲಿಲ್ವೇ ಒಂದು ವಾರ ಆದ್ರು. ಏನಾದ್ರು 20,000, 30,000, 50,000 ಬರ್ತಾ ಇದ್ರೆ ಬಿಡಪ್ಪ ಯಾವೆಲ್ಲ ಕಲ್ಯಾಣ ಬರ್ಲಿ. ಆ 1,000, 2,000 ಈ ಪರಿಸ್ಥಿತಿಯಲ್ಲಿ ಇರೋದು ಕಣ್ಣಾರೆ ನೋಡ್ತಾ ಇದ್ರು ಕೂಡ, ಕೋರ್ಟ್ಗಳಲ್ಲಿ ಆದೇಶ ಬರ್ತಾ ಇದ್ರು ಕೂಡ, ಹೈಕೋರ್ಟ್ಗಳಲ್ಲೆಲ್ಲ ಚೀಮಾರಿ ಹಾಕ್ತಾ ಇದ್ದಾರೆ. EPFOದವ್ರಿಗೆ ಚೀಮಾರಿ ಹಾಕಿದ್ದಾರೆ ಎಲ್ಲಾ ರಾಜ್ಯಗಳಿಂದಲೂ. ಸುಪ್ರೀಂ ಕೋರ್ಟ್ ಅಲ್ಲಿ 2022ರಲ್ಲಿ ಆಗಿರೋದು ಆಗಿದೆ, ಜಾರಿ ಮಾಡ್ತಾ ಇಲ್ವೇ? ಇವತ್ತು ನಾಳೆ ಅಂತ.